ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಎಂ ಬಿ ಕ್ರಿಯೇಷನ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂದ್ಕೊಳ್ತೀನಿ. ಇವತ್ತು ನನ್ನ ಕಲೆಕ್ಷನಲ್ಲಿ ಬ್ಯಾಂಗಲ್ಲು ಜುಮ್ಕಾ ಕಲೆಕ್ಷನ್ ತೊಗೊಂಡು ಬಂದಿದ್ದೀನಿ. ಅಂದರೆ ಇದು ಕೆಲವೆಲ್ಲ ಡೈಲಿ ಯೂಸ್ಗೂ ಆಗುತ್ತೆ, ಇನ್ನು ಮಿಕ್ಕಿದ್ದನ್ನೆಲ್ಲ ಸಿಂಪಲ್ ಫಂಕ್ಷನ್ಗಳಿಗೂ ಆಗುತ್ತೆ. ಮತ್ತು ಕೆಲವು ಬ್ರೇಸ್ಲೆಟ್ಸ್ ಇದೆ. ಯಾರು ಹೇಗೆ ಬೇಕಾದ್ರೂ ಯೂಸ್ ಮಾಡ್ಬೋದು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಸೂಪರ್ ಕಲೆಕ್ಷನ್ ವಿತ್ ಪ್ರೈಸಿಂಗ್ ಅಂತ ಹೇಳ್ಬೋದು. ಎಲ್ಲ ಸಿಂಪಲ್ ಆಗಿದೆ, ತುಂಬ ಗ್ರ್ಯಾಂಡ್ ಏನೂ ಇಲ್ಲ, ಮೀಡಿಯಮ್ ರೇಂಜಲ್ಲಿದೆ. ವಿತ್ ಸ್ಟೋನ್ ಎಲ್ಲ ಇದೆ, ತುಂಬಾ ಲುಕ್ ಆಗಿದೆ. ಸ್ವಲ್ಪ ನೋಡೋದಕ್ಕೆ ಆ್ಯಂಟಿಕ್ ಥರ ಕಾಣುತ್ತೆ. ಒಳ್ಳೊಳ್ಳೆ ಕಲೆಕ್ಷನ್ಗಾಗಿ ಎಂ ಬಿ ಕ್ರಿಯೇಷನ್ ಕನ್ನಡ ಬ್ಲಾಗ್ಸ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಫ್ರೆಂಡ್ಸ್. ಯಾರೆಲ್ಲ ಈಗ ಚಿನ್ನದ ಬಳೆಗಳನ್ನ ತೊಗೊಳೋದಕ್ಕಾಗೋದೇ ಇಲ್ಲ, ಯಾಕಂದರೆ ಚಿನ್ನದ ರೇಟು ಅದು ಏನೋ ಅಂತಾರಲ್ಲ ಗಗನಕ್ಕೆ ಹೋಗಿದೆ ಅಂತ, ಆ ಥರ ಆಗೋಗಿದೆ. ಸೊ ಅದಕ್ಕೋಸ್ಕರನೇ ಎಲ್ಲ ಮಹಿಳೆಯರಿಗೆ ಇವಾಗ ಏನಂದರೆ ಸಿಲ್ವರ್ಗೆ ಹೋಗ್ತಾರೆ. ಸಿಲ್ವರ್ 92.5 ಎಲ್ಲ ಸಿಲ್ವರ್ ಬ್ಯಾಂಗಲ್ಸ್ ಬರ್ತಾಯಿದೆ, ಸಿಲ್ವರ್ ಜ್ಯುವೆಲರಿಗಳು ಬರ್ತಾಯಿದೆ. ಸೊ ಅದು ಏನು ಅಂದರೆ 3-4 ಸಾವಿರ ಕಾಸ್ಟ್ ಬಂದುಬಿಟ್ಟಿದೆ. ಅದೂ ಕೆಲವೆಲ್ಲ ಡಿಸೈನ್ ಮೇಲೆ ಹೋಗುತ್ತೆ. ಅವೆಲ್ಲ ಒಂದು ಸ್ವಲ್ಪ ದಿನದ ಮಟ್ಟಿಗೆ ಅದರದ್ದು ಏನಂತಾರೆ ಪಾಲಿಷ್ ಎಲ್ಲ ಹಾಗೇ ಇರುತ್ತೆ. ಅದಾದಮೇಲೆ ಮತ್ತೆ ನಾವು ಪಾಲಿಷ್ ಎಲ್ಲ ಮಾಡಿಸ್ಬೇಕಾಗತ್ತೆ. ಸೊ ಇದನ್ನು ನಾವು ಹೇಗೆ ಸೆಕ್ಯೂರ್ ಮಾಡ್ಕೊಳ್ತೀವೋ ಅದೇ ಥರ ಉಳಿಯುತ್ತೆ ಅಂತ ಹೇಳ್ಬೋದು. ಸೂಪರಾಗಿರೋ ಸ್ಟೋನ್ ಜುಮ್ಕಾಗಳಿದೆ. ವಿತ್ ಅದಕ್ಕೆ ಕೆಳಗಡೆ ಪರ್ಲ್ ಇದೆ ನೋಡಿ, ಹ್ಯಾಂಗಿಂಗ್ ಥರ ಪರ್ಲ್ ಇದೆ. ತುಂಬಾ ಚೆನ್ನಾಗಿದೆ. ಎಲ್ಲದಕ್ಕೂ ಪ್ರೈಸಿಂಗ್ ಆಲ್ರೆಡಿ ಮೆನ್ಷನ್ ಮಾಡಿದ್ದೀನಿ. ನೀವು ಇದೇ ಥರ ಫಾಲೋ ಮಾಡ್ತಾ ಇದ್ದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನೋಡೋದ್ರಿಂದ ನಿಮಗೆ ಅಲ್ಲಿ ಬೆಲ್ ಐಕಾನ್ ಇರುತ್ತಲ್ಲ, ಅದನ್ನು ಕ್ಲಿಕ್ ಮಾಡಿದ್ರೆ ಆಲ್ ನೋಟಿಫಿಕೇಷನ್ ಸೆಲೆಕ್ಟ್ ಮಾಡಿದ್ರೆ ಯಾವುದೇ ಒಂದು ವಿಡಿಯೋ ಹೊಸದು ಅಪ್ಲೋಡ್ ಆದ್ರೂ ನಿಮಗೆ ಇಮಿಡಿಯೇಟ್ ನೋಟಿಫಿಕೇಷನ್ ಬರುತ್ತೆ. ಆ ಮುಖಾಂತರ ನೀವು ಒಳ್ಳೊಳ್ಳೆ ಕಲೆಕ್ಷನ್ನ ನೀವು ವಾಚ್ ಮಾಡ್ಬೋದು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಈ ಒಳ್ಳೊಳ್ಳೆ ಕಲೆಕ್ಷನ್ನು ನಮ್ಮ ಎಂ ಬಿ ಕ್ರಿಯೇಷನಲ್ಲಿ ಸಿಗುತ್ತೆ. ನೀವು ಇದೇ ರೀತಿ ಫಾಲೋ ಮಾಡ್ತಾಯಿರಿ. ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆಲ್ಲ ತಿಳಿಸಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಲೈಕ್ ಮಾಡಿ. ಮತ್ತು ಇದನ್ನು ನಾನು ಬಿಸ್ನೆಸ್ ಆಗಿ ತೊಗೊಂಡಿರೋದ್ರಿಂದ ನಿಮಗೂ ಅದನ್ನೇ ಸಜೆಸ್ಟ್ ಮಾಡೋಕ್ಕೆ ಇಷ್ಟಪಡ್ತೀನಿ. ಯಾರೆಲ್ಲ ಮನೇಲಿ ಕೂತ್ಕೊಂಡು ನಂಗೆ ಓದೋಕ್ಕೆ ಬರಲ್ಲ, ಬರೆಯೋಕ್ಕೆ ಬರಲ್ಲ ಅಂತಿದ್ದೀರಲ್ಲ, ಅಂಥವರೆಲ್ಲರೂ ಬೇಕಾದ್ರೆ ಇದನ್ನು ಸ್ಟಾರ್ಟ್ ಮಾಡ್ಬೋದು. ಯಾಕಂತಂದರೆ ಅವ್ರಿಗೆ ಓದೋದು ಬರೆಯೋದು ಬಿಟ್ಟು ಆಲ್ಮೋಸ್ಟು ಕೆಲವರೆಲ್ಲ ವಿಡಿಯೋ ನೋಡಿ ಆಗಲಿ, ಇಲ್ಲಾಂದರೆ ಒಂದು ಮೆಸೇಜ್ ಆಗಲಿ, ಒಂದು ಪಿಕ್ಚರ್ನಾಗಲಿ ಫಾರ್ವರ್ಡ್ ಮಾಡೋದಾದರೂ ಕಲ್ತಿರ್ತಾರೆ ಅಂತ ಅಂದ್ಕೊಳ್ತೀನಿ. ಅಂಥವ್ರಿಗೆ ಇದು ಯೂಸ್ ಆಗುತ್ತೆ. ಯಾರು ಇಷ್ಟಪಟ್ಟು ಇದನ್ನು ಸೇಲ್ ಮಾಡಬೇಕು, ಆನ್ಲೈನ್ ಸೇಲ್ ಮಾಡ್ತೀನಿ ಅಂತ ಇಷ್ಟಪಡೋರು ನನ್ನ ಗ್ರೂಪ್ಗೆ ಜಾಯಿನ್ ಆಗ್ಬೋದು ಅಂತ ಹೇಳಿದ್ದೀನಿ. ಮತ್ತು ಅದನ್ನೇ ಹೇಳ್ತಾನೂ ಇದ್ದೀನಿ. ಇದ್ರ ಜೊತೆಗೆ ನಾನು ಹೇರ್ ಗ್ರೋತ್ ಆಯಿಲ್ಲು ಮಾಡ್ತಾಯಿದ್ದೀನಿ. ಇಷ್ಟ ಆದವರು ತೊಗೊಳ್ಳಿ. ಈಗ ರೀಸೆಂಟಾಗಿ ಒಂದು 200-300 ಆರ್ಡ್ರು ಬಂದಿತ್ತು. ಡೈಲಿ ಬರ್ತಾನೆ ಇರುತ್ತೆ. ಅದನ್ನು ಕವರ್ ಮಾಡಿಕೊಂಡು ಇದನ್ನು ಮಾಡ್ತಾಯಿದ್ದೀನಿ. ನನಗೆ ಯಾವ್ಯಾವ ಕೆಲಸ ಆಗುತ್ತೋ, ನನ್ನ ಏನೇನು ಹ್ಯಾಬಿಟ್ಸು ಅಂತ ಹೇಳ್ತಾರೋ ಅದನ್ನೆಲ್ಲ ಸ್ವಲ್ಪ ಕೆಲವನ್ನ ಅದರಲ್ಲೆಲ್ಲ ನಾನು ಅದನ್ನು ಬಿಸ್ನೆಸ್ ಆಗು ಕನ್ವರ್ಟ್ ಮಾಡ್ಕೊಂಡಿದ್ದೀನಿ ಅಂತ ಹೇಳ್ಬೋದು. ಯಾಕಂದರೆ ಮನೇಲಿ ಮಕ್ಕಳನ್ನ ನೋಡಿಕೊಂಡು ಇಂಥ ಕೆಲಸ ಮಾಡಬೇಕು ಅಂದರೆ, ಏನಾದ್ರು ಒಂದು ನಾವು ಮನೇಲಿ ಕುತ್ಕೊಂಡು ಮಾಡಿ ದುಡಿದು ಸಂಪಾದನೆ ಮಾಡಬೇಕು ಅಂದರೆ ಇಂಥ ಕೆಲಸಗಳಿಗೆ ಕೈ ಹಾಕಬೇಕಾಗುತ್ತೆ. ಸೊ ನಾನು ಪ್ಯೂರ್ ಕೋಕೋನಟ್ ಆಯಿಲ್ ಸೇಲ್ ಮಾಡ್ತೀನಿ, ಮತ್ತು ಹೋಮ್ ಮೇಡ್ ಹೇರ್ ಆಯಿಲ್ ರೆಡಿ ಮಾಡ್ತೀನಿ. ಏನೇನು ಇಂಗ್ರೀಡಿಯೆಂಟ್ಸ್ ಹಾಕಿದ್ದೀನಿ ಅಂತ ಆಲ್ರೆಡಿ ನನ್ನ ಯಾರು ಫಾಲೋ ಮಾಡ್ತಾ ಇದ್ದಾರಲ್ಲ ಸಬ್ಸ್ಕ್ರೈಬರು, ಅವ್ರಿಗೆಲ್ಲರಿಗೂ ಗೊತ್ತಿರುತ್ತೆ. ಇನ್ಯಾರಿಗಾದರೂ ಹೇರ್ ಗ್ರೋತ್ ಆಯಿಲ್ ಬೇಕು ಅಂತಂದರೆ ಆರ್ಡ್ರು ಮಾಡ್ಬೋದು. ಇಲ್ಲಾಂದರೆ ನೀವು ಮನೇಲೇ ಮಾಡ್ಕೊಳ್ತೀನಿ ಅಂತಂದರೂ ಮಾಡ್ಕೊಳ್ಬೋದು. ಇದೇ ಥರ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಯಾರೆಲ್ಲ ಬೇಸಿಕ್ಕಾಗಿ ಮೊಬೈಲ್ ಬಗ್ಗೆ ಗೊತ್ತಿರೋರು ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡೋರು ಮಾಡ್ಬೋದು. ದಿನಕ್ಕೆ 500-1000 ರೂಪೀಸ್ ಮಾಡ್ಬೋದು. ಜಸ್ಟ್ ಒಂದು ಫೋಟೋನ ಶೇರ್ ಮಾಡಿ ಅದರಿಂದ ಆರ್ಡ್ರು ತೊಗೊಳ್ಳೋದು ಏನೂ ಕಷ್ಟ ಇಲ್ಲ ಅಂದ್ಕೊಳ್ತೀನಿ. ಸೊ ಯಾರೆಲ್ಲ ಇದನ್ನು ವಾಚ್ ಮಾಡ್ತಾ ಇದ್ದೀರೋ, ವಿತೌಟ್ ಸಬ್ಸ್ಕ್ರಿಪ್ಷನ್ ವಾಚ್ ಮಾಡ್ತಾ ಇರೋರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಅದರಿಂದ ನನಗೆ ಹೆಲ್ಪ್ ಆಗುತ್ತೆ, ಒಬ್ಬರು ಸಬ್ಸ್ಕ್ರೈಬರ್ ಸಿಕ್ದಂಗೆ ಆಗುತ್ತೆ, ವಾಚ್ ಟೈಮ್ ಆಗುತ್ತೆ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್.